ನಮಸ್ಕಾರ ವೀಕ್ಷಕರೇ, ಇವತ್ತು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುವಂತ ಮೊಟ್ಟೆ ಗ್ರೇವಿ ಮಾಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ. ನಾನೇನು ತಗೊಂಡಿದ್ದೀನಿ ಅಂದರೆ 1 ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ, 2 ಕಾಳು ಮೆಣಸು, 1 ಚಕ್ಕೆ, 1-2 ಲವಂಗ, 1 ಹೂ, 1 ಏಲಕ್ಕಿ, ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಬ್ರೌನ್ ಆದ ತಕ್ಷಣನೇ 3 ಈರುಳ್ಳಿನ ಉದ್ದುದ್ದನಾಗಿ ಹಚ್ಕೊಂಡಿದ್ದೀನಿ, 2 ಮೆಣಸಿನ್ಕಾಯಿ ಒಂದು ಮಧ್ಯಕ್ಕೆ ಸೀಳ್ಬಿಟ್ಟು ಹಾಕೋತಾ ಇದ್ದೀನಿ. ಇದನ್ನ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹಸಿ ಸ್ಮೆಲ್ ಹೋಗ್ಲಿ ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇರಬೇಕಾಗುತ್ತೆ. ಈ ಮೊಟ್ಟೆ ಗ್ರೇವಿಗೆ ನಾವೇನು ರುಬ್ಬಿರೋ ಮಸಾಲೆಗಳನ್ನ ಹಾಕೋದಿಲ್ಲ, ನಾವು ಹಾಕೋದೆಲ್ಲ ಹಸಿದೇ ಇರುತ್ತೆ. ಅದನ್ನ ಚೆನ್ನಾಗಿ ಹುರ್ಕೊಂಡ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ನೋಡಿ, ಈರುಳ್ಳಿ ಈ ತರ ಬ್ರೌನ್ ಕಲರ್ ಬರಬೇಕು. ಬಂದಾದ್ಮೇಲೆ ನಾವು ಹಚ್ಕೊಂಡಿರೋ ಟೊಮೊಟೊ ಹಣ್ಣು ಹಾಕೊಳ್ಳೋಣ. ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ನಾವು ಎಣ್ಣೆಯಲ್ಲೇ ಹುರ್ಕೋಬೇಕಾಗುತ್ತೆ. ಟೊಮೊಟೊ ಹಣ್ಣನ್ನ ಹಾಕಿದ ತಕ್ಷಣನೇ 1 ಸ್ಪೂನ್ ಉಪ್ಪು ಹಾಕೊಳ್ಳಿ, ಇಲ್ಲಾಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೋಬಿಡಿ. ಉಪ್ಪನ್ನ ಇವಾಗಲೇ ಏನಕ್ಕೆ ಹಾಕ್ತಿದ್ದೀವಿ ಅಂದರೆ ಟೊಮೊಟೊ ಹಣ್ಣಿಂದು ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ, ಅದು ಸ್ಮ್ಯಾಶ್ ಆಗಲಿ ಅಂತ ಹಾಕ್ತಾ ಇದ್ದೀನಿ. ಈ ರೀತಿ ಒಂದ್ಸಲ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಚಪಾತಿ, ದೋಸೆ ಎಲ್ಲದು ಇದರಲ್ಲೇ ತಿನ್ಬೋದು. ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಗ್ರೇವಿ. ಇವಾಗ ಸ್ಪೈಸಸ್ಗಳನ್ನ ಹಾಕೊಳ್ಳೋಣ. ನಾನು 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್, 1 ಟೇಬಲ್ ಸ್ಪೂನು ಗರಂ ಮಸಾಲ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನು ಅರಿಶಿನ ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದಾದ್ ಪುಡಿ ಇದೆಯೋ ಎಲ್ಲದೂ ಹಾಕೊಳ್ಳಿ. ನಿಮ್ಮ ಇದರಲ್ಲಿ ಯಾವ್ದಾರ ಒಂದು ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಒಂದಿದ್ರು ಹಾಕೊಳ್ಳಿ, ಒಂದಿಲ್ಲ ಅಂದ್ರೂ ಹಾಕೊಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಾವು ಈರುಳ್ಳಿ ಡ್ರೈ ಮಾಡ್ತೀವಲ್ಲ ಆವಾಗಲೇ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಅವಾಗ ಹಾಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೀನಿ, ಅದಕ್ಕೆ ಇವಾಗಲೇ ಹಾಕೋತಾ ಇದ್ದೀನಿ. ಈ ಮಸಾಲೆನಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀಟಾಗಿ ಡ್ರೈ ಮಾಡಿಬಿಟ್ಟು ಸ್ವಲ್ಪ ಈಗ ನೀರು ಹಾಕೊಳ್ಳೋಣ. ಎಲ್ಲ ಒಟ್ಟಿಗೆ ನೀಟಾಗಿ ಒಂದ್ಸಲ ಬೇಯಿಸ್ಬಿಟ್ರೆ ಅದು ಗುಜ್ಜು ಥರ ಆಗುತ್ತೆ. ಒಂದು 5 ನಿಮಿಷ ಚೆನ್ನಾಗೆ ಕುದಿಸೋಣ. ಈ ಮಸಾಲೆನ ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಈ ಗ್ರೇವಿ. ನಾವು ಹಾಕಿರೋ ರಾ ಎಲ್ಲ ಹಚ್ಬಿಟ್ಟು ಹಾಕಿರೋದಲ್ವ, ಅದೆಲ್ಲ ಸ್ಮ್ಯಾಶ್ ಆಗಬೇಕು. ಚೆನ್ನಾಗಿ ಗೊಜ್ಜು ಥರ ಆದರೆ ಆವಾಗ ತುಂಬ ರುಚಿಯಾಗಿ ಬರುತ್ತೆ. ಈ ಮಸಾಲೆ ಚೆನ್ನಾಗಿ ಬೇಯಿಸಿದ್ದಾದ್ಮೇಲೆ ಅದಕ್ಕೆ 1 ಹಸಿ ಮೊಟ್ಟೆನ ಒಡೆದಾಕೊಳ್ಳಿ. ಹಾಗೇನೆ ಹೀಗೆ ಯಾಕೆ ಹಾಕೋದು ಅಂದರೆ ಗ್ರೇವಿಗೆಲ್ಲ ಮೊಟ್ಟೆ ಚೆನ್ನಾಗಿ ಇಳ್ಕೋಬೇಕು. ನಾವು ಎಲ್ಲ ಮೊಟ್ಟೆನೂ ಬೇಯಿಸಿದ ಮೊಟ್ಟೆನೇ ಹಾಕಿದ್ರೆ ಆ ಸಾಂಬಾರಲ್ಲಿ ಏನು ಮೊಟ್ಟೆ ಅಂಶ ಇರೋದಿಲ್ಲ. ಅದಕ್ಕೋಸ್ಕರ ಈ ಥರ ಹಿಂಗೊಂದು ಒಡೆದಾಕಿ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಬೆಂದಿದ್ದಾದ್ಮೇಲೆ ಕಾಯಿನ ಸ್ವಲ್ಪ ರುಬ್ಕೊಂಡಿದ್ದೀನಿ, ಆ ರಸನ ಹಾಕೋತಾ ಇದ್ದೀನಿ ಇಲ್ಲಿ. ಕಾಯಿನ ಸ್ಕಿಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಹಾಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಮೊಟ್ಟೆ ಸಾರಿಗೆ ಎಷ್ಟೊಂದು ಜನ ಹಾಕಲ್ಲ ಕಾಯಿ ಏನುವೆ. ಈ ಥರ ನುಣ್ಣಗೆ ಸಾಫ್ಟಾಗಿ ಮಾಡ್ಕೊಬಿಟ್ಟು ಹಾಕ್ಕೊಳ್ಳಿ. ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ಈ ಥರ ಒಂದು ಸ್ಕಿಪ್ ಮಾಡ್ದಂಗೆ ಇದೇ ರೀತಿ ನೀವು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬಿಟ್ಟು ನೀವು ಗ್ರೇವಿ ಆದರೆ ಗ್ರೇವಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಸಾಂಬಾರು ತರಬೇಕು ಅಂದರೆ ಸಾಂಬಾರು ಮಾಡ್ಕೊಳ್ಳಿ. ಬೇಯಿಸಿರೋ ಮೊಟ್ಟೆ ಹಾಕೋತಾ ಇದ್ದೀನಿ. ನಾನು ಚಾಕುನಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಸೀಳ್ಕೊಂಡಿದ್ದೀನಿ. ನೀವು ಸಹ ಹಂಗೆ ಮಾಡ್ಕೊಳ್ಳಿ, ಖಾರ ಚೆನ್ನಾಗಿ ಹಿಡಿಯುತ್ತೆ ಮೊಟ್ಟೆಗೆ. ಇವಾಗ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇದ್ದರೆ ಹಾಕೋಬಹುದು. ಉಪ್ಪು ಮೇಯ್ನಾಗಿ ನೋಡ್ಕೊಳ್ಳಿ, ಉಪ್ಪು ಏನಾರ ಕಮ್ಮಿ ಆಗಿದ್ರೆ ಇವಾಗ ಹಾಕ್ಕೊಳ್ಳಿ. 1-2 ಸಲ ಕೈ ಆಡಿಸ್ಕೊಬಿಟ್ಟು ಮುಚ್ಚಿಬಿಡಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯ್ಕೋಬೇಕು. ನಾವು ಗ್ರೇವಿನ ಕುದಿಸ್ಬೇಕಾದ್ರೆ ತುಂಬ ಚೆನ್ನಾಗಿರೋ ಸ್ಮೆಲ್ ಬರ್ತಾ ಇರುತ್ತೆ. ತಿನ್ನೋದಕ್ಕೂ ಅಷ್ಟೇ ಅಷ್ಟು ತುಂಬ ರುಚಿಯಾಗಿ ಬರುತ್ತೆ. ಇವಾಗ 5 ನಿಮಿಷ ಆಗಿದೆ, ತೆಗೆದ್ಬಿಟ್ಟು ನೋಡೋಣ. ನೋಡಿ, ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಇವಾಗ ಸರ್ವ್ ಮಾಡಿಕೊಂಡು ಅನ್ನದ ಜೊತೆ ಇಲ್ಲ ಯಾವ್ದ್ರ ಜೊತೆನಾರ ಆಯ್ತು ಈ ಥರ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ಈ ಗ್ರೇವಿನ 1/4 ಗಂಟೆಯಲ್ಲಿ ಮುಗಿಸಾಕ್ಬಿಡ್ಬೋದು ಮಾಡಿ. ಜಾಸ್ತಿ ಟೈಮು ಸಹ ಹಿಡಿಯೋದಿಲ್ಲ, ಇದಕ್ಕೆ ಆರಾಮಾಗಿ ಮಾಡ್ಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.